ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್. ನಾವು ಪುಕೆಟ್ ಬಂದಾಗ ನಮ್ಮ ರೂಮ್ ಇನ್ನೂ ರೆಡಿ ಇರಲಿಲ್ಲ. ಅದಕ್ಕೆ ಅಂತೇಳಿ ನಾವು ಹೇಗೂ ಲಂಚ್ ಬೇರೆ ಮಾಡಿರಲಿಲ್ಲ ಅಂತೇಳಿ ನಾವು ಪಕ್ಕದಲ್ಲೇ ಇದ್ದಂಥ ಒಂದು ಸಣ್ಣ ಒಂದು ಕೆಫೆಗೆ ಹೋಗಿದ್ದೆವು. ಕೆಫೆ ಹೆಸರು ಬಂದು ವೇಕ್ ಅಪ್ ಕಾಫಿ ಆ್ಯಂಡ್ ಟೀ ಅಂತೇಳಿ. ಇದು ಒಂದು ಸ್ಪೇಸ್ ಅವೆನ್ಯೂ ವಿಕೆಟ್ ಅನ್ನೋ ಜಾಗದಲ್ಲಿ ಇಂಡೋರ್ ಮತ್ತು ಔಟ್ಡೋರ್ ಸಿಟ್ಟಿಂಗ್ಸ್ ಇತ್ತು. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಈ ಕೆಫೆ ಓಪನ್ ಇರುತ್ತೆ. ಇಲ್ಲಿ ನಾವು ಸುಮಾರು ವೆರೈಟೀಸ್ ಫುಡ್ಗಳನ್ನ ಟ್ರೈ ಮಾಡಿದೋ. ಬನಾನಾ ಸ್ಮೂತೀಸ್ ಟ್ರೈ ಮಾಡಿದೋ, ತುಂಬಾ ಚೆನ್ನಾಗಿತ್ತು. ಸುಮಾರು ವೆಜಿಟಬಲ್ ಆಮ್ಲೆಟ್ ಮತ್ತು ಸ್ಯಾಲ್ಮನ್ ಆಮ್ಲೆಟ್ ಟ್ರೈ ಮಾಡೋದು ತುಂಬಾ ಅದ್ಭುತವಾಗಿತ್ತು. ಇಲ್ಲಿನ ಮಸ್ಟ್ ಟ್ರೈ ಅಂತ ಹೇಳಿದ್ರೆ ಮಂಕಿ ಬೋಲ್ ಅಂತೇಳಿ. ಒಂದು ಮಂಕಿ ಬೋಲ್ ಅಂತಂದರೆ ನಮ್ಮ ಬ್ರೇಕ್ಫಾಸ್ಟ್ ಮುಸ್ಲಿನ ಹಾಕಿ ಅದರಲ್ಲಿ ಸ್ವಲ್ಪ ಫ್ರೆಶ್ ಯೋಗರ್ಟ್ಸ್ನ ಮಿಕ್ಸ್ ಮಾಡಿ ಅದರಲ್ಲಿ ಫುಲ್ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ನಟ್ಸ್ನ ಹಾಕಿಕೊಡ್ತಾರೆ. ಇಟ್ ವಾಸ್ ಅ ಬ್ಯೂಟಿಫುಲ್ ಬ್ರೇಕ್ಫಾಸ್ಟ್ ಆಪ್ಷನ್ ಆಗಿತ್ತು. ಅದಾದಮೇಲೆ ಸೀಸರ್ ಸ್ಯಾಲೆಡ್ ಟ್ರೈ ಮಾಡೋದು ತುಂಬಾ ರಿಫ್ರೆಶಿಂಗ್ ಆಗಿ ಫ್ರೆಶ್ ಆಗಿ ವೆಜಿಟಬಲ್ಸ್ಗಳನ್ನ ಹಾಕಿ ಚೀಸಸ್ಗಳನ್ನೆಲ್ಲ ಹಾಕಿ ಅದನ್ನು ಬ್ಯೂಟಿಫುಲ್ಲಾಗಿ ರೆಡಿ ಮಾಡಿದರು. ಇಲ್ಲಿನ ತುಂಬ ಯುನೀಕ್ ಆದ ವಿಷಯಗಳು ಏನಂತಂತಂದರೆ ಇಲ್ಲಿನ ಬೌಲ್ಗಳು, ದ ಪ್ರೆಸೆಂಟೇಷನ್ಸ್ ಆರ್ ಸೋ ಅಪೀಲಿಂಗ್. ನೀವು ಆ ಪ್ರೆಸೆಂಟೇಷನ್ಗಳನ್ನ ನೋಡ್ತಾ ಇದ್ದ ಹಾಗೆ ನಿಮ್ಮ ಹಂಗರ್ ಇನ್ನೂ ಜಾಸ್ತಿ ಆಗ್ತಾನೇ ಇರುತ್ತೆ. ಹಾಗೆ ಫ್ರೆಶ್ ಬೆರೀಸ್ ಸ್ಮೂತೀಸ್ನ ಟ್ರೈ ಮಾಡೋದು, ತುಂಬಾ ಫ್ರೆಶ್ ಆದಂಥ ಬೆರೀಸ್ಗಳನ್ನ ಹಾಕಿದರು, ತುಂಬಾ ಚೆನ್ನಾಗಿತ್ತು. ನಾನಂತೂ ಇಷ್ಟು ದಿನ ಫ್ರೆಶ್ ಬೆರಿ ಸ್ಮೂದೀಸ್ಗಳನ್ನ ನಾನು ಟ್ರೈ ಮಾಡಿರಲಿಲ್ಲ. ಹಾಗೆ ಮಶ್ರೂಮ್ ಚೀಸ್ ಸ್ಯಾಂಡ್ವಿಚಸ್ಗಳನ್ನ ಟ್ರೈ ಮಾಡಿದ್ರು. ಪ್ಲೇನ್ ಚೀಸ್ ವಿತ್ ಮಶ್ರೂಮ್ಸ್ ಆ್ಯಂಡ್ ಚೀಸ್ ಹಾಕಿ ಬ್ಯೂಟಿಫುಲ್ಲಾಗಿ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಇದೇ ಬಿಟ್ಟರೆ ಸುಮಾರು ವೆರೈಟೀಸ್ ಆಫ್ ಸ್ಯಾಂಡ್ವಿಚಸ್, ಬರ್ಗರ್ಸ್ ಹಾಗೆ ಎಗ್ ವೆರೈಟೀಸ್ಗಳನ್ನ ಕೂಡ ಅವರು ಮಾಡ್ತಾರೆ. ಹಾಗೆ ನಾನು ಒಂದು 2-3 ವೆರೈಟೀಸ್ ಆಫ್ ಎಗ್ಸ್ ಕೂಡ ಟ್ರೈ ಮಾಡಿದೆ. ಎಗ್ ವಿತ್ ಸ್ಯಾಲ್ಮನ್ ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಆಮ್ಲೆಟ್ ಜೊತೆಗೆ ಸಾಲ್ಟಿ ಸ್ಯಾಲ್ಮನ್ ಹಾಕಿ ಕೊಟ್ಟಿದ್ರು, ಬ್ಯೂಟಿಫುಲ್ ಆಗಿತ್ತು. ಎಗ್ ಸಕ್ಸುಕ ಟ್ರೈ ಮಾಡಿದೆ, ಅದನ್ನು ತುಂಬಾ ಚೆನ್ನಾಗಿತ್ತು. ನೀವೇ ಯಾವಾಗಾದರೂ ಪುಕೆಟ್ ಬಂದರೆ ಈ ಜಾಗನ ಮಿಸ್ ಮಾಡಿಬಿಡಿ. ಸಿ ಯು ಇನ್ ಅವರ್ ನೆಕ್ಸ್ಟ್ ವಿಡಿಯೋ.